ಸ್ನೇಹಿತರೆ, ಇಲ್ಲೊಂದು ನೇಮಕಾತಿ ಅಧಿಸೂಚನೆ ಇದೆ ನೋಡ್ಬೋದು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ, ಬಾಗಲಕೋಟೆ. ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕರೆಯಿರುವಂಥ NHM ಅಂಡರಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕರೆದಿರುವಂಥ ಆರೋಗ್ಯ ಇಲಾಖೆಯ ಹುದ್ದೆಗಳಾಗಿರ್ತವೆ ಇವು. ನೋಡ್ಬೋದು, ಗುತ್ತಿಗೆ ನೇಮಕಾತಿ ಅಧಿಸೂಚನೆ ಅಂತ ಇದೆ. ಬಾಗಲಕೋಟೆ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ 24-25ನೇ ಸಾಲಿನ ROPಯಲ್ಲಿ ಅನುಮೋದನೆಯಾಗಿರುವ ಖಾಲಿ ಇರುವ ವಿವಿಧ ವೃಂದದ ವೈದ್ಯಕೀಯ ಮತ್ತು ಅರೆ-ವೈದ್ಯಕೀಯ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಆನ್ಲೈನ್ ಮೂಲಕ ಭರ್ತಿ ಮಾಡಿಕೊಳ್ಳುವ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇದಕ್ಕೆ ಇದು ರಿಲೀಸ್ ಆಗಿರುವಂಥ ಡೇಟ್ ಬಂದು 7 ಫೆಬ್ರವರಿ 2025ಗೆ ಈ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ನೋಡ್ಬೋದು, ಲಾಸ್ಟ್ ಡೇಟ್ ಇಲ್ಲಿ ನೋಡ್ಬೋದು. ಅರ್ಹ ಅಭ್ಯರ್ಥಿಗಳು ವೆಬ್ಸೈಟ್ ಅಂತ bagalkot.nic.in.ನಲ್ಲಿ ಆನ್ಲೈನ್ ಮೂಲಕ ದಿನಾಂಕ 10/2/2025ರಿಂದ 20/2/2025 ಒಳಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಿದೆ. ಅರ್ಜಿಗಳನ್ನು ಸಲ್ಲಿಸಿದಾಗ ಆನ್ಲೈನ್ ಮೂಲಕ ಹಾಕಬೇಕು. ಈ ವೆಬ್ಸೈಟ್ಗೆ ಹೋಗಿ 20ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವುದು ಹಾಗೂ ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಅರ್ಜಿಗಳನ್ನು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ನೋಡೋದು, ಬಾಗಲಕೋಟೆ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ 24-25ನೇ ROPಯಲ್ಲಿ ನಿಬಂಧನೆಗಳು ಒಳಪಟ್ಟಿರ್ತವೆ. ಇವು ತಾತ್ಕಾಲಿಕ ಗುತ್ತಿಗೆ ಆಧಾರದ ಮೇಲೆ ಇರ್ತವೆ. ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ತುಂಬ್ಕೋತಾ ಇದ್ದಾರೆ. ನೋಡ್ಬೋದು ಯಾವ್ಯಾವ ಪೋಸ್ಟ್ ಇದೆ ಅಂಥೇಳಿ. ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಅಂತ ಇದೆ. ವಿದ್ಯಾರ್ಥಿ RCI ಮಾನ್ಯತೆ ಪಡೆದ ಶ್ರವಣ, ಭಾಷೆ ಮತ್ತು ಭಾಷಣನಲ್ಲಿ 1 ವರ್ಷ ಡಿಪ್ಲೊಮಾ ಆಗಿರಬೇಕು. ತಾಲೂಕು ಆಶಾ ಮೇಲ್ವಿಚಾರಕರು ಅಂತ ಇದೆ. ಇಲ್ಲಿ ನೋಡ್ಬೋದು, NM ಅಥವಾ ANM BSc ನರ್ಸಿಂಗ್ ಅಥವಾ ಡಿಪ್ಲೊಮಾ ಪಬ್ಲಿಕ್ ಹೆಲ್ತ್ ಡಿಪ್ಲೊಮಾ ಸೋಷಿಯಲ್ ವರ್ಕ್ ಸೋಷಿಯಲ್ ಸೈನ್ಸ್ನಲ್ಲಿ ಪದವಿ ಅಥವಾ ಸ್ನಾತಕ ಪದವಿ ಆಗಿರಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಇದೆ ಇದು. ನೆಕ್ಸ್ಟ್ ನೋಡ್ಬೋದು, ತಾಲೂಕು ಇವೆಲ್ಲ ನಮ್ಗೆ ಬೇಡ. ನೋಡಿ, ಕಮ್ಯುನಿಟಿ ನರ್ಸ್ ನೋಡ್ಬೋದು. ಇದು BSc ನರ್ಸಿಂಗ್ ಆಗಿರಬೇಕು. ಇಲ್ಲಿ ಎಷ್ಟು ಪೋಸ್ಟ್ಗಳು ಇದ್ದಾವೆ ಅಂತೇಳಿ ನೋಡೋದಾದ್ರೆ ಒಂದು ನಿಮಿಷ ಸ್ನೇಹಿತರೆ. ಹುದ್ದೆಗಳು ಲಾಸ್ಟ್ ಇದ್ದಾವೆ. ಒಂದೊಂದು ಪೋಸ್ಟ್ಗಳು ಇದ್ದಾವೆಲ್ಲ ಇವು. ಹಿರಿಯ ಚಿಕಿತ್ಸಾ ವ್ಯವಸ್ಥಾಪಕರು, ನೇತ್ರ ಸಹಾಯಕ 4 ಪೋಸ್ಟ್ ಇದ್ದಾವೆ ನೋಡಿ. 1 ವರ್ಷದ 2 ವರ್ಷ ಡಿಪ್ಲೊಮಾ ಇನ್ ಆಪ್ಟೋಮೆಟ್ರಿ ಆಗಿರಬೇಕು. ಅವು ಕೂಡ ಕನ್ಫರ್ಮ್ ಇದ್ದಾವೆ. ವೈದ್ಯಾಧಿಕಾರಿ 8 ಪೋಸ್ಟ್ ಇದ್ದಾವೆ. ಕಿರಿಯ ಆರೋಗ್ಯ ಸಹಾಯಕಲ್ಲಿ ನೋಡ್ಬೋದು 23 ಹುದ್ದೆಗಳು ನಮ್ಮ ಕ್ಲಿನಿಕಲ್ಲಿ. ಇದಕ್ಕೆ SLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು. ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ವರ್ಷ ಮೂಲ ಆರೋಗ್ಯ ಕಾರ್ಯಕರ್ತ ತರಬೇತಿ ಹೊಂದಿರಬೇಕು ಅಥವಾ SLC ಆಗಿರಬೇಕು. ಮತ್ತು ಕರ್ನಾಟಕ ಆರ್ಯವೈದ್ಯಕೀಯ ಮಂಡಳಿ ನಡೆಸೋ 3 ವರ್ಷಗಳ ಆರೋಗ್ಯ ನಿರೀಕ್ಷಕ ಡಿಪ್ಲೊಮಾ ಹೊಂದಿರಬೇಕು. ಅದು PUC ವಿಜ್ಞಾನ ಆಗಿರಬೇಕು. ಇಲ್ಲ 2 ವರ್ಷದ ಈ ಪ್ಯಾರಾಮೆಡಿಕಲಲ್ಲಿ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಬರುತ್ತೆ. ಆ ಪೋಸ್ಟ್ ಆಗಿದ್ದು ನಡೆಯುತ್ತೆ. ಒಟ್ಟು ನೋಡ್ಬೋದು, ವಲಯ 3 ಅಂತ ಇದೆ, 15,000 ಇದೆ. ವಲಯ 4ಕ್ಕೆ 14,000 ಇದೆ ಪೇಮೆಂಟು. 3 ಪೋಸ್ಟ್ಗಳಿದೆ, 20 ಇದೆ ಅಂತಾರೆ. ಒಟ್ಟಾರೆ 23 ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಆರೋಗ್ಯ ನಿರೀಕ್ಷಣಾಧಿಕಾರಿಗಳದ್ದು 23 ಪೋಸ್ಟ್ ಇದ್ದಾವೆ. ಪ್ರಯೋಗಶಾಲಾ ತಂತ್ರಜ್ಞರಲ್ಲಿ 15 ಪೋಸ್ಟ್ ಇದ್ದಾವೆ ನೋಡಿ. DMLT ಆದವ್ರಿಗೆ ಅವಕಾಶ ಇರುತ್ತೆ. ನರ್ಸ್ ನೋಡ್ಬೋದು, 36 ಪೋಸ್ಟ್ ಇದ್ದಾವೆ. ಮಾನ್ಯತೆ ಪಡೆದ ಸಂಸ್ಥೆಯಿಂದ GNM ಸೇವಾ ಅನುಭವ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಸರಿಯಾಗಿ ಸೇವಾ ಅನುಭವ ಎಕ್ಸ್ಪೀರಿಯನ್ಸ್ ಕೇಳ್ತಾ. ಸಾರ್ವಜನಿಕ ಆರೋಗ್ಯ ಸರ್ಕಾರದಲ್ಲಿ 2 ವರ್ಷಗಳ ಅನುಭವ, NHM ಅಡಿಯಲ್ಲಿ ಕೆಲಸದ ಅನುಭವ ಇದ್ದರೆ ಆದ್ಯತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನೋಡ್ಬೋದು ಒಂದೊಂದು ಪೋಸ್ಟ್ಗಳು ಇದಾವೆ. ಇಲ್ಲ ನಮ್ಮ ಕ್ಲಿನಿಕ್ಕಿಗೆ ನೋಡ್ಬೋದು 15 ಪೋಸ್ಟ್ ಇದಾವಲ್ಲ. ಇಲ್ಲಿ BSc ನರ್ಸಿಂಗ್ ಅಥವಾ ಪೋಸ್ಟ್ ಸರ್ಟಿಫೈಡ್ BSc ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಿರಬೇಕು. ಗರಿಷ್ಠ 40. ಇಲ್ಲೇನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ ನಮ್ಮ ಕ್ಲಿನಿಕಲ್ಲಿ. ಅಪ್ಲಿಕೇಶನ್ ಹಾಕ್ಬೋದು ನೋಡಿ. ಇಲ್ಲಿ 15 ಪೋಸ್ಟ್ ಇದ್ದಾವೆ. ಮತ್ತು ಸೇವಾ ಅನುಭವ ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಗರಿಷ್ಠ 40 ಇದೆ. ನರ್ಸಿಂಗ್ದವ್ರಿಗೆ ಅವಕಾಶ ಇದೆ. ವೈದ್ಯಾಧಿಕಾರಿಗಳು 43 ಪೋಸ್ಟ್ ಇದ್ದಾವೆ ನೋಡಿ. ಇದಕ್ಕೆ MBBS ಆಗಿರಬೇಕು. 1 ವರ್ಷ ಇಂಟರ್ನ್ಶಿಪ್ ಆಗಿರಬೇಕು. KMC ರಿಜಿಸ್ಟ್ರೇಷನ್ ಇರಬೇಕು. ಅವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕವಿರೋದಿಲ್ಲ. ಅರ್ಜಿಗಳನ್ನು ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು. 10ರಿಂದ 20ನೇ ತಾರೀಕು ಒಳಗಡೆ, ಜನವರಿ. ನೋಡ್ಬೋದು, ಒಂದು ಕ್ರಮ ಸಂಖ್ಯೆ 146ರಲ್ಲಿನ ಹುದ್ದೆಗಳಿಗೆ ಕರ್ನಾಟಕ ಸರ್ಕಾರದ ಮಾನ್ಯತೆ ನೇಮಕಾತಿ ನಿಯಮಗಳ ವಯೋಮಿತಿ ಪರಿಗಣಿಸಲಾಗುವುದು. ಕನಿಷ್ಠ 18 ವರ್ಷದಿಂದ ಅಂತ್ಯಕ್ಕೆ ಇದ್ದಾವೆ. ಮತ್ತು ಓದ್ಕೊಳ್ಳಿ ಸ್ನೇಹಿತರೆ. ಮತ್ತೇನಿದಾವೆ ಇವು ಎಲ್ಲ ನಾನು ಓದಲಿಕ್ಕೆ ಹೇಳಲ್ಲ. ಇಲ್ಲಿಗೆ ಇದು ಕೊಟ್ಟಿರ್ತಾರೆ ನಿಮಗೆ, ಫಾರ್ಮೇಟ್ ಕೊಟ್ಟಿರ್ತಾರೆ. ಇದನ್ನು ನೋಡ್ಕೋಬೋದು. ಇದೇ ಥರ ಜಾಬ್ ನೋಟಿಫಿಕೇಷನ್ ವೀಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.